ಎಲ್ರಿಗೂ ನಮಸ್ಕಾರ. ಫಸ್ಟ್ ಖುಷಿ ವಿಷಯ, ಫಸ್ಟ್ ದುಃಖದ ವಿಷಯ. ಅದೇ ನಾನು ಸಿನಿಮಾ ಪಪ್ಪಿ ಮಾಡಿದ್ದು ಫಿಲಿಂ ಫೆಸ್ಟಿವಲ್ ಪರ್ಪಸಸ್, ನಾಟ್ ಥಿಯೇಟ್ರಿಕಲ್ಲಿ. ನಾನು ಥಿಯೇಟ್ರಿಕಲ್ಲಿ ಅಂತ ಮಾಡಿಲ್ಲ, ಫಿಲಿಂ ಫೆಸ್ಟಿವಲ್ ಪರ್ಪಸಸ್ ಅಂತ ಮಾಡಿದಾಗ ಸೊ ಅಲ್ಲಿ ನಮ್ಮ ಫಿಲಮ್ ಸೆಲೆಕ್ಟ್ ಆಗಲ್ಲ. ಅದು ತುಂಬ ಅಂದರೆ ತುಂಬ ನೋವಾಗುತ್ತೆ. ಸೊ ರೀಸನ್ ಕೊಡ್ತಾರೆ ಅದಕ್ಕೆ, ಏನಂತಂದರೆ ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಅದು ಒಬ್ಬ ಟೆಕ್ನಿಷಿಯನ್ಸ್ಗೆ ತುಂಬ ಹರ್ಟ್ ಆಗುತ್ತೆ. ಸೊ ಆಮೇಲೆ ಮಕ್ಕಳ ಅಭಿನಯ ಅಂತ ಮನಮುಟ್ಟೋ ಅಂತ ಇಲ್ಲ, ಅನ್ಫಿಟ್ ಫಾರ್ ಫೆಸ್ಟಿವಲ್ ಅಂತಂದ್ರೆ ತುಂಬ ನೋವಾಗುತ್ತೆ. ನಾನು ಅವತ್ತು ಈವ್ನಿಂಗ್ಗೆ ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ಟ್ರೈಲರ್ ಬಿಡ್ತೀನಿ, ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಸೊ ಅದೇ ಏನಂತಂದ್ರೆ, ನಾವು ಯಾರೋ ಒಂದು 4 ಜನ ಇವ್ರಿಗೋಸ್ಕರ ಸಿನಿಮಾ ಮಾಡೋದಲ್ಲ, ಆಡಿಯನ್ಸ್ಗೆ ಮಾಡೋದು. ಸೊ ಇದರಿಂದ ಪ್ರೂವ್ ಆಗುತ್ತೆ ಏನಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಸೆಲೆಕ್ಷನ್ ಆಗುತ್ತಂದ್ರೆ. ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಸಕ್ಸಸ್ಗೆ ಮೇನ್ ಕಾರಣ ಇವರೆಲ್ಲರೂ. ಯಾಕಂದ್ರೆ ಪ್ರತಿಯೊಂದು ಯಾವುದೇ ಬೇರೆ ಸಿನಿಮಾ ಫಂಕ್ಷನ್ಗೆ ಹೋದ್ರೂ ಅವರು ಮಕ್ಕಳನ್ನ ಕರಿಬಿಟ್ಟು ಒಂದು ರೀಲ್ಸ್ ಇದು ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ನಿಮಗೆ ತುಂಬ ಥ್ಯಾಂಕ್ಸ್ ಆಗಿರ್ತೀನಿ. ಇದೇ ಥರ ಕನ್ನಡ ಯಾವುದೇ ಸಿನಿಮಾ ಬರಲಿ ಅದು ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತೀನಿ. ಆಮೇಲೆ ಮೇಡಮ್ ತುಂಬ ಥ್ಯಾಂಕ್ಸ್. ಸೊ ಆಮೇಲೆ ಈ ಸಿನಿಮಾ ಆದಮೇಲೆ ರೆಡಿ ಆದಮೇಲೆ ಒಂದು ಟ್ರೈಲರ್ ಇದಾದ್ಮೇಲೆ ಒಂದು ಕಾಲ್ ಬರುತ್ತೆ, ಅದು ಯೋಗಿ ಸರ್ ಕಡೆಯಿಂದ. ಸೊ ನಾನು ನೋಡಬೇಕು ಸಿನಿಮಾ ಅಂತ ನೋಡ್ತಾರೆ. ಸಿನಿಮಾ ನೋಡಿ ಆದಮೇಲೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸರ್, ಯೋಗಿ ಸರ್. ಸೊ ಯಾವಾಗಲೂ ನಾವು ನಿಮಗೆ ಋಣಿಯಾಗಿರ್ತೀವಿ. ಈ ಥರ ಕನ್ನಡ ಸಿನಿಮಾ ನಿಮ್ಮ ಸಂಸ್ಥೆಯಿಂದ ತುಂಬ ಬರಲಿ. ಸೊ ಅದು ಪಪ್ಪಿ ಸಿನಿಮಾ ನಿಮ್ಮ ಸಂಸ್ಥೆಯಿಂದ 50 days ಆಗ್ತಾ ಇರೋದಂದ್ರೆ ತುಂಬ ಹೆಮ್ಮೆಯ ವಿಷಯ. ತುಂಬ ಥ್ಯಾಂಕ್ಸ್ ಕಾರ್ತಿಕ್ ಸರ್ಗೆ, ನಿಮಗೆ ಯಾವತ್ತೂ ನಾನು ಋಣಿಯಾಗಿರ್ತಿದ್ದೀನಿ. ಆಮೇಲೆ ಈ ಸಿನಿಮಾ ರಿಲೀಸ್ ಆದಮೇಲೆ ಶಿವಣ್ಣ ಅವ್ರು ನೋಡ್ತಾರೆ, ಅವರು ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೂ ನಾನು ತುಂಬ ಹೃದಯ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ಧ್ರುವ ಸರ್ ನಮಗೆ ಕಾಣದ ಹಿಂದೆ ಅಂದರೆ ಸಿನಿಮಾ ಒಂದು ಪ್ರೆಸ್ ಮೀಟಿಂಗ್ ಬಂದು ಅವರು ನಮಗೆ ಒಂದು ಪ್ರೋತ್ಸಾಹ ಮಾಡಿದ್ರಂತ ನಿಮ್ಮೆಲ್ಲರಿಗೂ ಗೊತ್ತು. ಅದ್ರ ಹಿಂದೆ ನನಗೆ ಎಲ್ಲದರ ಫೈನಾನ್ಸಿಯಲಿ ಎಲ್ಲ ಥರದ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಧ್ರುವ ಸರ್. ಯಾವಾಗಲೂ ನಾನು ನಿಮಗೆ ಋಣಿಯಾಗಿರ್ತಿದ್ದೀನಿ. ತುಂಬ ಥ್ಯಾಂಕ್ಸ್. ಆಮೇಲೆ ಸಿನಿಮಾಕ್ಕೆ ಆ ಮಕ್ಕಳೇ ಒಂದು ಸೈಕಲ್ ಬೇಕಂತ ಒಂದು ಪ್ರೆಸ್ ಮೀಟಲ್ಲಿ ಕೇಳಿದಾಗ ರಮ್ಯಾ ಮೇಡಮ್ ಅವರು ಇಮಿಡಿಯೇಟ್ ಬಂದು ಮರ್ದಿನ ಬಂದು ಆ ಮಕ್ಕಳಿಗೆ ಒಂದು ಸೈಕಲ್ ಕೊಡಿಸ್ತಾರೆ. ರಮ್ಯಾ ಮೇಡಮ್ ತುಂಬ ಥ್ಯಾಂಕ್ಸ್. ಆಮೇಲೆ ವಿನಯ್ ರಾಜ್ಕುಮಾರ್ ಸರ್ ಅವರು ಒಂದು ಸ್ಟೇಟಸ್ ಹಾಕಿರೋದ್ರಿಂದ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಒಂದು ಸ್ಪ್ರೆಡ್ ಆಗುತ್ತೆ. ತುಂಬ ಅಂದರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಎಲ್ಲ ಸ್ಪ್ರೆಡ್ ಮಾಡ್ತಿದ್ದಾರೆ ಕಲಾವಿದರಿಗೆ. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆಲ್ಲ ನಾನು ಋಣಿಯಾಗಿರ್ತಿದ್ದೀನಿ. ಎಸ್ಪೆಷಲಿ ನಿಮಗೆ ನಾವು ಋಣಿಯಾಗಿರ್ತಿದ್ದೀನಿ. ಇಂಥ ಸಿನಿಮಾ ಬರ್ತಾ ಇರಲಿ, ನೀವು ಖಂಡಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದೇನಂದ್ರೆ ಭಾಳ ಖುಷಿಯಾಗಿದೆ ಏನಂದ್ರೆ ಆ ಜಾನರ್ ಟಚ್ ಮಾಡಿರಲಿಲ್ಲ. ಅಂದರೆ ಈ ಮನೆ ಕಟ್ಟೋದಾಗ್ಲಿ ಅದ್ರದ್ದು ಯಾರು ಟಚ್ ಮಾಡಿರಲಿಲ್ಲ. ಸೊ ಆಮೇಲೆ ಉತ್ತರ ಕರ್ನಾಟಕದ ಭಾಷೆ ಎಷ್ಟು ಸೊಗಸು ಅಂದರೆ, ಬಿಕಾಸ್ ನಾವೆಲ್ಲರೂ ಮಾತಾಡ್ತಾ ಒಂದು ಸಿನಿಮಾ ಪೂರ್ತಿ ಅದು ನಿಡ್ಕೊಂಡು ಅವನೆಲ್ಲೂ ಬೋರ್ ಆಗ್ದಂಗೆ ಪ್ರತಿಯೊಂದು ಹಂತದಲ್ಲೂ ನಗಿಸ್ತಾ ಲಾಸ್ಟ್ ಎಮೋಷನ್ ತುಂಬ ಚೆನ್ನಾಗಿ ಮಾಡಿದೆ. ಆಮೇಲೆ ಆ ಒಂದು ಕಾಲಘಟ್ಟ ಏನು ಕೋವಿಡ್ ಟೈಮಲ್ಲಿ ಅದು ಹೋಗಿದ್ದಾರೆ, ಭಾಳ ತುಂಬ ಯೋಚನೆ ಮಾಡಿ ಆಸ್ ಎ ಟೆಕ್ನಿಷಿಯನ್ ಆಗಿ ಹೇಳ್ತೇನೆ ನಾನು ಅನ್ನೋಬೇಕು, ತುಂಬ ಯೋಚನೆ ಮಾಡಿ ಡೈರೆಕ್ಟರ್ ಮಾಡಿದ್ದಾರೆ. ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ಅಂದಪ್ಪ ಅವರು ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ಸುರೇಶ್ ಅಣ್ಣ ಅವರು, ಬಿಕಾಸ್ ನಮ್ಮ ಸೀನಿಯರ್ ಅವರು ಯಾವಾಗ ಹೇಳ್ತಿರ್ತೀನಿ, ಅಣ್ಣ ಬಂದ ಹೇಳಿದೆ ಭಾಳ ಖುಷಿ ಆಗುತ್ತೆ ಅಣ್ಣ ಈ ಥರ. ಯಾಕಂದರೆ ಈ ಒಂದು ಕಾಲಘಟ್ಟದಲ್ಲಿ 50 days ಸಿನಿಮಾ ಮಾಡೋದಂದರೆ ಭಾಳ ದೊಡ್ಡ ವಿಷಯ. ಬಿಕಾಸ್ ನಾವೊಂದು 10 years ಬ್ಯಾಕ್ ನಾವು ಇಂಡಸ್ಟ್ರಿ ಇದ್ದಾಗ 50 days 100 days ಎಲ್ಲ ಕಾಮನ್ ಆಗಿತ್ತು. ಬಟ್ ಈಗ 50 days ನೋಡಬೇಕು ಅಂದರೆ ನನ್ನ ಬಹುಶಃ ಆಮೇಲೆ ನಮಗೊಂದು ಅದೃಷ್ಟ ಏನಂದರೆ ನಮ್ಮ ಸಂಸ್ಥೆಯಿಂದ ಡಿಸ್ಟ್ರಿಬ್ಯೂಟ್ ಆಗ್ತಿರೋ ಸಿನಿಮಾ 50 days ಆಗಿದೆ. ಸೊ ಭಾಳ ಖುಷಿ ಇದೆ. ಆಮೇಲೆ ಈ ತಂಡಕ್ಕೆ ಇನ್ನೂ ಹೆಚ್ಚು ಒಳ್ಳೆಯದಾಗಿ ನೆಕ್ಸ್ಟ್ ಪ್ರಯತ್ನ ಮಾಡ್ತಿರೋದು, ಅದಕ್ಕೂ ಒಳ್ಳೆಯದಾಗಿ ಅಂತ ಅವ್ರ ವಿಷಯ ಹೇಳ್ತಾ ಇದ್ದೀನಿ. ಆಮೇಲೆ ಹುಡುಗರು ಜಗದೀಶ ಮತ್ತು ಆದಿತ್ಯ, ಆಮೇಲೆ ದುರ್ಗಪ್ಪನವರು, ರೇಣುಕಾ ಮೇಡಮ್ ಅವರು, ಈಗೆಲ್ಲ ಪ್ರತಿಯೊಬ್ಬರು, ಆಮೇಲೆ ಮಾಮ ಓಟಿ ಅವ್ರ ಹೆಸರು ಗೊತ್ತಿಲ್ರಿ, ಸಾರಿ ಏನೋ ಕನಕಪ್ಪ ಅವರು ಅಷ್ಟೇ ಭಾಳ ಚೆನ್ನಾಗಿ ಮಾಡಿದರು. ಸೊ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಥರ ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ. ಜನಗಳು ಅಷ್ಟೇ, ಯಾರು ನೋಡಿಲ್ಲ ಬಹುಶಃ ಅವನ್ನೆಲ್ಲ ನೋಡಿರ್ತಾರೆ ಅನ್ಕೊಂತೀನಿ. ಯಾರು ನೋಡಿಲ್ಲ ಅವ್ರಿಗೆ ಆಗಲೇ ಮೇಡಮ್ ಹೇಳ್ದಂಗೆ ಅಮೆಝಾನಲ್ಲಿ ಬರ್ತಾ ಇದೆ. ಇನ್ನು ಪ್ರಾಬ್ಲಿ ನಾನು 1 ವಾರ ಅಥವಾ 2 ವಾರದಲ್ಲಿ ಅಮೆಝಾನ್ ಬರುತ್ತೆ, ಅಲ್ಲೂ ನೋಡಿ ಇನ್ನೂ ನಿಮ್ಮ ಮೆಚ್ಚುಗೆ ತಿಳಿಸಿ, ಇನ್ನೂ ಹೆಚ್ಚು ಸಹಕಾರ ಮಾಡಿ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ. ಥ್ಯಾಂಕ್ ಯು. ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ನಮಸ್ಕೊಳ್ತಾ, ನಿಜವಾಗ್ಲೂ ಈ ಪಪ್ಪಿ ಮೂವಿ 50 ದಿನ ಆಗುತ್ತೆ ಅಂತಂದು ನಾವು ಕನಸಲ್ಲೂ ಅನ್ಕೊಂಡಿದ್ದಿಲ್ಲ. ನಿಜವಾಗ್ಲೂ ಜನ ಅಷ್ಟು ಮೆಚ್ಕೊಂಡು, ಅದರಲ್ಲೇ ಮಾಧ್ಯಮದವರು ನಮಗೆ ಭಾಳ ಸಪೋರ್ಟಿವ್ ಆಗಿ ನಿಂತು ಯಾವ ಲೆವೆಲ್ಗೆ ಅಂತಂದರೆ ಏನು ನೋಡಿದ್ರು ಟ್ರೋಲಲ್ಲಿ ಅದೇ ಕಾಣ್ತಾ ಇತ್ತು ಪಪ್ಪಿ, ಅಷ್ಟು ಟ್ರೋಲ್ ಮಾಡಿದ್ದಾರೆ. ಅದಕ್ಕೆ ನಾನು ಋಣಿಯಾಗಿರ್ತೀನಿ ನಿಮಗೆಲ್ಲ. ಅದೇ ರೀತಿ KRG ಅವರು ನಾವು ನಿಜವಾಗ್ಲೂ ಯೋಗಿ ಸರ್, ಕಾರ್ತಿಕ್ ಸರ್ ಅವರು ಭಾಳ ಸಪೋರ್ಟಿವ್ ಆಗಿ ನಿಂತು ಈ 50 ದಿನ ನಡೆಯೋಕ್ಕೆ ಕಾರಣ ಅವರು ಪಾತ್ರಧಾರಿಗಳು. ಅವರಿಗೆಲ್ಲ ನೆನೆಸ್ಕೊಂಡು ಮುಂದೆ ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಪಪ್ಪಿ ಸಿನಿಮಾ